ಪೊಲೀಸ್ ನಡೀತಾ ಇದೆ. ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆ ಇದೆ, ಒಳ್ಳೆಯದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಲಿಲ್ಲ ಆ ಥರ ನೋಡೋಣ ಅಂತ. ಆವಾಗ ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿ ವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಂದು ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರಲಿ ನಮಗೆ ಎಲ್ಲರೂ ಬರ್ತಾರೆ, ಬರಲಿ. ಬಂದ್ರೆ ನಮ್ಗೇನೈತೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾರೆ. ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ, ತಿನ್ರಿ, ಕುಡೀರಿ, ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ನಾವು ಅಂದ್ರೆ ಮನೆಗೆ ಬಂದಾಗ ಕ್ಷಮೆ ಕೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಈಗ ಬಂದಾಗ ನೋಡೋಣ ಸರ್, ಈಗ ಯಾಕೆ ನಾನು ಅದನ್ನ ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ನಾನು ಇವತ್ತು ಮಾಡಲ್ಲ, ಅವತ್ತು ಬಂದ್ರೆ ನೋಡೋಣ ಅಂತ. ಬರೋ ವಿಚಾರಕ್ಕೆ ಯಾಕೆ ನಾವು ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ಬೇಡ. ಅದು ಅವ್ರು ಬರ್ತೇವೆ ಬಂದಾಗ ನೋಡ್ಕೊಳಂತ. ಈಗ ಯಾಕೆ ನಾನು ಮಾಡಕ್ಕೆ ಹೋಗ್ಲಿ. ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಅದ್ರ ನನಗೇನು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನನಗೆ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ, ಎಲ್ಲರಿಗೂ ಗೌರವ ಕೊಡ್ತೀವಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತೀವಿ. ನಾವು ಯಾರೂ ದ್ವೇಷಿಸಕ್ಕೆ ಹೋಗಲ್ಲ, ಸ್ವೀಕರಣಕ್ಕೆ ಹೋಗಲ್ಲ. ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನೂನು ನಡೀತೈತೆ ಅದೇನು ನಡೀಲಿ ಅಷ್ಟೇ. ಅಷ್ಟು ಬಿಟ್ಟು ನಾವೇನು ಯಾರು ಬಂದರೂ ಬರ್ರಿ, ನಮಗೇನು ನಾವು ಜಂಗಮರು. ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತ ನಾವು ದ್ವೇಷ ಅದೇನು ನಾವು ಯಾರು ನಮ್ಗೆ ಅದನ್ನೇ ನಾವು ಬರ್ರಿ ಅವ್ರು ಏನಿದ್ರೆ ಹೇಳಿ ನೋಡೋಣ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ವಿ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ದರ್ಶನ್ ಬಂದ್ರೆ ಏನು ಮಾಡ್ತೀವಿ, ಯಾರ ಬರಲಿ ಸ್ವಾಮಿ, ಬಂದ್ರೆ ಬರ್ರಿ ಅಂತೀವಿ. ಮನೆಗೆ ಬರ್ರಿ, ಮನೆ ಬಾಗಿಲಿಗೆ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ. ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಅಂದ್ರೆ ಯಾಕೆ ನಾನು ಅದನ್ನ ಹೇಳಕ್ ಹೋಗ್ಲಿ, ಅಂದ್ರೆ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ. ಆ ಪ್ರಸಂಗ ಬರ್ಲಿ, ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ. ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ, ಎಲ್ಲರೂ ಇರ್ತೀರಿ, ಗೊತ್ತಾಗ. ಇವತ್ತು ನಾನು ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಬಂದ್ರೆ ಬರ್ಲಿ ಅಂತ ಹೇಳ್ತೀನಿ. ಯಾರು ಬಂದ್ರು ಬರ್ಲಿ, ನಮ್ಗೇನು ಇವರೇ ಅಂತಲ್ಲ. ಯಾರು ಬಂದ್ರು ನಮ್ಮ ಮನೆಗೆ ಒಂದು ಸ್ವಾಗತನೇ ನಮಗೆ. ಸರ್ ಇನ್ನೊಂದು ಬಂದು ಆರ್ಥಿಕ ಸಹಾಯ ಮಾಡ್ತೀನಿ ಅಂತಾರಂತೆ. ಅವತ್ತಿನ ಪರಿಸ್ಥಿತಿ ನೋಡೋಣ ಸರ್. ಈಗ ಅಂತ್ಯಕ್ಕಂತೆ ವಿಚಾರಕ್ಕೆ ಬೇಡ ಸರ್. ಇವತ್ತು ಅವರು ದರ್ಶನ್ ಹೆಂಡತಿ ತಮ್ಮ ಮತ್ತೆ ಇನ್ನೊಬ್ರು ಪ್ರೇಮು DCM DK ಶಿವಕುಮಾರ್ನ ಭೇಟಿಯಾಗಿ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಬೇಕು. ಒಂದು ಮದುವೆ ಇದೆ ತರುಣ್ ಸುಧೀರ್ ಅವ್ರದ್ದು. ಅವ್ರ ಮದುವೆ ಅಷ್ಟೊತ್ತಿಗೆ ದರ್ಶನ್ ರಿಲೀಸ್ ಮಾಡಿಸ್ಬೇಕು ಅಂತ ಮನವಿ ಮಾಡಿದಾರಂತ ಸರ್. ಅದೇನು ಮಾಡಿದ್ರು ಅವ್ರು ಬಿಟ್ಟಿರೋದು, ಮಿನಿಸ್ಟ್ರು ಉಂಟು ಅವ್ರು ನಾವ್ ಯಾಕೆ ಅಲ್ಲ ಸರ್, ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ. ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ DCM ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ನಾವ್ ಯಾಕೆ ಅದನ್ನ ಇದು ಮಾಡೋದು. ಈಗ ದರ್ಶನ್ ನಿರಪರಾಧಿ ರಿಲೀಸ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆದಾಗಿ ನೋಡೋಣ ಅಂತ. ಈಗ ನಾವು ಅದನ್ನ ಕಾಮೆಂಟ್ ಮಾಡೋದು ಸರಿಯಲ್ಲ. ಅಲ್ಲ ಸರ್, ಯಾರು ಬಂದ್ರು ಬರ್ರಿ, ನಮ್ಮ ಮನೆಗೆ ಬಂದ್ರೆ ನಮ್ದೇನೈತೆ ಆವತ್ತಿಗೆ ಏನು ಪರಿಸ್ಥಿತಿ ನೋಡೋಣ ಅಂತ. ಯಾಕೆ ಈಗ ನಾನು ಅದ್ರ ಬಗ್ಗೆ ಮಾಡಕ್ ಹೋಗ್ಲಿ, ನಾವು ಮಾಡಲ್ಲ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಲಿಲ್ಲ ಆ ಥರ ನೋಡೋಣ ಅಂತ. ಆವಾಗ ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿ ವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಂದು ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರಲಿ ನಮಗೆ ಎಲ್ಲರೂ ಬರ್ತಾರೆ, ಬರಲಿ. ಬಂದ್ರೆ ನಮ್ಗೇನೈತೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ.
ಅವತ್ತೇನು ಪರಿಣಾಮ ನೋಡೋದು ಗೊತ್ತಿರ್ತಾ ಮನೆಗೆ ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರೂ ಬರ್ರಿ ಅಂತೀವಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾರೆ. ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಣ್ರಿ ತಿನ್ರಿ ಕುಡೀರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು. ಅಂದ್ರೆ ಮನೆಗೆ ಬಂದಾಗ ಕ್ಷಮೆ ಕೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಈಗ ಬಂದಾಗ ನೋಡೋಣ ಸರ್, ಈಗ ಯಾಕೆ ನಾನು ಅದನ್ನ ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ನಾನು ಇವತ್ತು ಮಾಡಲ್ಲ, ಅವತ್ತು ಬಂದ್ರೆ ನೋಡೋಣ ಅಂತ. ಬರೋ ವಿಚಾರಕ್ಕೆ ಯಾಕೆ ನಾವು ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ಬೇಡ. ಅದು ಅವ್ರು ಬರ್ತೇವೆ ಬಂದಾಗ ನೋಡ್ಕೊಳಂತ, ಈಗ ಯಾಕೆ ನಾನು ಮಾಡಕ್ಕೆ ಹೋಗ್ಲಿ. ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಅದ್ರ ನನಗೇನು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನನಗೆ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ, ಎಲ್ಲರಿಗೂ ಗೌರವ ಕೊಡ್ತೀವಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತೀವಿ. ನಾವು ಯಾರೂ ದ್ವೇಷಿಸಕ್ಕೆ ಹೋಗಲ್ಲ, ಸ್ವೀಕರಣಕ್ಕೆ ಹೋಗಲ್ಲ. ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನೂನು ನಡೀತೈತೆ ಅದೇನು ನಡೀಲಿ ಅಷ್ಟೇ. ಅಷ್ಟು ಬಿಟ್ಟು ನಾವೇನು ಯಾರು ಬಂದರೂ ಬರ್ರಿ, ನಮಗೇನು ನಾವು ಜಂಗಮರು. ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತೀವಿ. ನಾವು ದ್ವೇಷ ಅದೇನು ನಾವು ಯಾರು ನಮ್ಗೆ ಅದನ್ನೇ ನಾವು ಬರ್ರಿ ಅವ್ರು ಏನಿದ್ರೆ ಹೇಳಿ ನೋಡೋಣ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ವಿ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ದರ್ಶನ್ ಬಂದ್ರೆ ಏನು ಮಾಡ್ತೀವಿ? ಯಾರ ಬರಲಿ ಸ್ವಾಮಿ, ಬಂದ್ರೆ ಬರ್ರಿ ಅಂತೀವಿ. ಮನೆಗೆ ಬರ್ರಿ, ಮನೆ ಬಾಗಿಲಿಗೆ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ. ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಅಂದ್ರೆ ಯಾಕೆ ನಾನು ಅದನ್ನ ಹೇಳಕ್ ಹೋಗ್ಲಿ, ಅಂದ್ರೆ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ. ಆ ಪ್ರಸಂಗ ಬರ್ಲಿ, ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ. ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ, ಎಲ್ಲರೂ ಇರ್ತೀರಿ, ಗೊತ್ತಾಗ. ಇವತ್ತು ನಾನು ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಬಂದ್ರೆ ಬರ್ಲಿ ಅಂತ ಹೇಳ್ತೀವಿ. ಯಾರು ಬಂದ್ರು ಬರ್ಲಿ, ನಮ್ಗೇನು ಇವರೇ ಅಂತಲ್ಲ. ಯಾರು ಬಂದ್ರು ನಮ್ಮ ಮನೆಗೆ ಒಂದು ಸ್ವಾಗತನೇ ನಮಗೆ. ಸರ್ ಇನ್ನೊಂದು ಬಂದು ಆರ್ಥಿಕ ಸಹಾಯ ಮಾಡ್ತೀನಿ ಅಂತಾರಂತೆ. ಅವತ್ತಿನ ಪರಿಸ್ಥಿತಿ ನೋಡೋಣ ಸರ್, ಈಗ ಅಂತೆಕಂತೆ ವಿಚಾರಕ್ಕೆ ಬೇಡ ಸರ್. ಇವತ್ತು ಅವ್ರ ದರ್ಶನ್ ಹೆಂಡತಿ ತಮ್ಮ ಮತ್ತೆ ಇನ್ನೊಬ್ರು ಪ್ರೇಮು DCM DK ಶಿವಕುಮಾರ್ನ ಭೇಟಿಯಾಗಿ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಬೇಕು. ಒಂದು ಮದುವೆ ಇದೆ ತರುಣ್ ಸುಧೀರ್ ಅವ್ರದ್ದು. ಅವ್ರ ಮದುವೆ ಅಷ್ಟೊತ್ತಿಗೆ ದರ್ಶನ್ ರಿಲೀಸ್ ಮಾಡಿಸ್ಬೇಕು ಅಂತ ಮನವಿ ಮಾಡಿದಾರಂತ ಸರ್. ಅದೇನು ಮಾಡಿದ್ರು ಅವ್ರು ಬಿಟ್ಟಿರೋದು, ಮಿನಿಸ್ಟ್ರು ಉಂಟು ಅವ್ರು ಉಂಟು, ನಾವ್ ಯಾಕೆ ಅಲ್ಲ ಸರ್, ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ. ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತದೆ. ಸ್ವತಃ DCM ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಾವ್ ಯಾಕೆ ಅದನ್ನ ಮಾಡೋದು. ಈಗ ದರ್ಶನ್ ನಿರಪರಾಧಿ ರಿಲೀಸ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆದಾಗಿ ನೋಡೋಣ ಅಂತ. ಈಗ ಯಾಕೆ ನಾವು ಅದನ್ನ ಕಾಮೆಂಟ್ ಮಾಡೋದು ಸರಿಯಲ್ಲ. ಅಲ್ಲ ಸರ್, ಯಾರು ಬಂದ್ರು ಬರ್ರಿ, ನಾವು ನಮ್ಮ ಮನೆಗೆ ಬಂದ್ರೆ ನಮ್ಗೇನೈತೆ ಆವತ್ತಿಗೆ ಏನು ಪರಿಸ್ಥಿತಿ ನೋಡೋಣ. ಯಾಕೆ ಈಗ ನಾನು ಅದ್ರ ಬಗ್ಗೆ ಮಾಡಕ್ ಹೋಗಿಲ್ಲ.